ಶ್ರೀ ಗುರುಗಣಾಧಿಪತಯೇ ನಮಃ. ನಮಸ್ಕಾರ. ಶ್ರೀ ಮಹಾಗಣಪತಿ ಕಲಾಬಳಗ ಉತ್ಕಂಡ ಕ್ರಾಸ್ ಎಂಬುದಾಗಿ ನಾವೆಲ್ಲ ಸಂಘಟನಾತ್ಮಕವಾಗಿ ರಚಿಸಿ ಈಗ 3 ವರ್ಷ ಆಗ್ತಾ ಇದೆ. 3ನೇ ವರ್ಷದ ಈ ಒಂದು ಕಾಲದಲ್ಲಿ ನಾವೆಲ್ಲ ಸೇರಿ ಒಂದು ಪ್ರವಾಸವನ್ನು ಏರ್ಪಡಿಸಿ ಆಗಿತ್ತು. ಆ ಪ್ರವಾಸ ಯಲ್ಲಾಪುರದ ನಮ್ಮೂರಿಂದ ಹೊರಟು ಹೊನ್ನಾವರವನ್ನು ಸೇರಿ ಕರಿಕಾರ ಪರಮೇಶ್ವರಿ ದೇವಿ, ಒಂದಡಿಕೆ ಶಂಭುಲಿಂಗೇಶ್ವರ ದೇವರ ದರ್ಶನವನ್ನು ಮಾಡಿ ಸಮುದ್ರದ ತಡದಲ್ಲಿ ಆಡಿ ಬರುವುದು ಎನ್ನುವ ಸಂಕಲ್ಪದಿಂದ ಹೊರಟಂತಹ ನಾವು ಬೆಳಿಗ್ಗೆ 7:30ಕ್ಕೆ ಹೊರಟು ಒಂದು ಉತ್ತಮವಾದಂತಹ ಬಯಲು ಪ್ರದೇಶದಲ್ಲಿ 9:30 ಅಷ್ಟೊತ್ತಿಗೆ ತಿಂಡಿ ತಿಂದೆವು. ಎಲ್ಲ ನಾವೇ ಮಾಡಿಕೊಂಡು ಹೋಗಿದ್ದಂತಹ ಚಪಾತಿ ಬಾಜಿ ಉಂಡು ತಿಂದು ಅಲ್ಲಿಂದ ಮುಂದೆ ಸಾಗಿ ನಾವು ನಮ್ಮ ಸಾಗಾಟ ಎನ್ನುವಂತಹದ್ದು ಅತ್ಯಂತ ಹರ್ಷಮಯವಾಗಿ ಅಂತ್ಯಾಕ್ಷರಿ, ಭಜನೆ, ಹಾಡು ಇತ್ಯಾದಿ ಬೇರೆ ಬೇರೆಯವರ ವಿವಿಧ ಕಲೆಗಳ ಪ್ರದರ್ಶನದೊಂದಿಗೆ ಸಂತೋಷವಾಗಿ ಹಾಡಿ ಕುಣಿದು ನಲಿತಾ ನಾವೆಲ್ಲ ಹೊರಟು ಮಧ್ಯಾಹ್ನ ತಾಯಿಯ ದರ್ಶನಕ್ಕೆ ಕರಿಕಾನ ಪರಮೇಶ್ವರಿ ಅಮ್ಮನವರ ಸನ್ನಿಧಾನಕ್ಕೆ ಹೋದೆವು. ಈ ಕರಿಕಾನ ಪರಮೇಶ್ವರಿ ಅಮ್ಮನವರ ಸನ್ನಿಧಿ ಎನ್ನುವಂತಹದ್ದು ಹೆಸರು ಹೇಳುವಾಗೆ ಕರಿಕಾನು, ದಟ್ಟಡವಿಯ ಮಧ್ಯದಲ್ಲಿ ದೇವಿಯ ಮಂದಿರ. ಆ ಮಂದಿರದನ್ನ ಭಗವಾನ್ ಸದ್ಗುರು ವರದ ಯೋಗಿ ಶ್ರೀ ಶ್ರೀಧರರು ತಮ್ಮ ಕಾಲದಲ್ಲಿ ಆ ದೇವಿಯನ್ನ ಪ್ರತಿಷ್ಠಾಪಿಸಿ ಪೂಜಿಸಿದಂತಹದ್ದು, ದೇವಿಗೆ ಶಕ್ತಿಯನ್ನು ತುಂಬಿದಂತಹದ್ದು, ಅಲ್ಲಿರುವಂತಹ ಎಲ್ಲ ದುಷ್ಟಶಕ್ತಿಯ ನಿರ್ನಾಮವನ್ನು ಮಾಡಿ ಅನೇಕ ಭಕ್ತರ ಸಹಕಾರ ಸಹಯೋಗದೊಂದಿಗೆ ಆ ಒಂದು ಕರಿಕಾನ ಪರಮೇಶ್ವರಿ ಮಂದಿರವನ್ನು ಶ್ರೀಧರ ಸ್ವಾಮಿಗಳು ನಿರ್ಮಿಸಿದ್ದು. ಅಂತಹ ಒಂದು ನಿರ್ಮಾಣ ಕಾಲದಲ್ಲಿ ಈ ಒಂದು ಮಂದಿರದ ಸುತ್ತಮುತ್ತ ಇರುವಂತಹ ಪ್ರದೇಶದಲ್ಲಿ ಸ್ಥಳಾವಕಾಶ ತುಂಬಾ ಕಡಿಮೆ ಇದ್ದ ಕಾಲದಲ್ಲಿ ಆ ರಸ್ತೆಯ ಬದಿಯಲ್ಲಿಯೇ ಭೋಜನ ವ್ಯವಸ್ಥೆಯೂ ಆಗಿತ್ತಂತೆ. ಅಂತಹ ಒಂದು ಇಕ್ಕಟ್ಟಾದಂತಹ ಪ್ರದೇಶದಲ್ಲಿ ಅದ್ಭುತವಾದಂತಹ ಮಂದಿರ ಕರಿಕಾನ ದೇವಿ. ಆ ದೇವಿಯ ಪೂಜೆಯೆಲ್ಲ ತುಂಬಾ ಅದ್ಭುತವಾದಂತಹ ಪೂಜೆ, ದರ್ಶನ, ಆರತಿ ಇದೆಲ್ಲವನ್ನು ಮಾಡಿ ಆ ಭಗವತಿಗೆ ನಮಿಸಿ ಅದೇ ಒಂದು ಪ್ರದೇಶದಲ್ಲಿಯೇ ನಾವೇ ಒಯ್ದಿದ್ದಂತಹ ಪಲಾವು ಈ ಭೋಜನವನ್ನು ಮಾಡಿದ್ವಿ. ಆ ಭೋಜನ ನಂತರದಲ್ಲಿ ಒಂದಡಿಕೆ ಶಂಭುಲಿಂಗೇಶ್ವರ ದೇವರ ದರ್ಶನಕ್ಕೆ ಹೊರಟದ್ದು. ಘಟ್ಟವನ್ನು ಹತ್ತಿ ಇಳಿದು ದೇವರ ದರ್ಶನವನ್ನು ಮಾಡಬೇಕು. ಘಟ್ಟವನ್ನು ಹತ್ತುವಾಗ ಎಲ್ಲರಿಗೂ ಹೊಟ್ಟೆ ತುಂಬಿದಂತಹ ಕಾಲದಲ್ಲಿ ತುಂಬಾ ಆಯಾಸ ಆದದ್ದು ಸತ್ಯ. ಆದರೆ ದೇವರ ಕಂಡು ಅಲ್ಲಿರುವಂತಹ ತೀರ್ಥವನ್ನು ನಾವು ಸವಿತಾ ಇರಬೇಕಾದ್ರೆ ನಮ್ಮ ಆಯಾಸ ಎಲ್ಲ ನೀಗಿ ಸಂತೋಷವೇ ತುಂಬಿ ಹೋಯಿತು. ಯಾಕೆಂದ್ರೆ ಆ ಭಗವಂತನದ ಸನ್ನಿಧಾನ ಅನ್ನುವಂಥದ್ದು ಅಕ್ಕಪಕ್ಕದಲ್ಲಿ ಒಂದೇ ಒಂದು ಮನೆ ಇಲ್ಲ, ಮತ್ಯಾರು ವಾಸ ಮಾಡುವಂಗಿಲ್ಲ. ಆದರೂ ಕೂಡ ಅಲ್ಲಿ ಆ ದೇವರು 24 ಗಂಟೆಯೂ ಅಭಿಷೇಕವನ್ನು ಪಡೀತಾನೆ. ಬಹುಜನಂ ಕೈ ಮುಗಿವ ಕ್ಷೇತ್ರದೊಳ್ ದೈವ ತೀರ್ಥದೊಳ್ ಮಹಿಮೆಯಲ್ಲೇನೆಂದು ಸಂಶಯಿಸಬೇಡ, ವಿಹಿತ ಕೈದವರಾರು ವಸತಿಯಂ ದೈವಕ್ಕೆ ಮಹಿಮೆ ಮನಸೋತೆಡೆಯೋ ಮಂಕುತಿಮ್ಮ ಅಂತ ಹೇಳಿದಾಗೆ ಆ ಭಗವಂತ ಅಣುರೇಣು ತೃಣಕಾಷ್ಟದ ಕಣಕಣಗಳಲ್ಲಿಯೂ ಅಡಗಿರುವಂತಹ ಆ ದೇವರು ಒಂದೊಂದು ಸ್ಥಳಗಳಲ್ಲಿ ಜಾಗೃತವಾದಂತಹ ಶಕ್ತಿ ಸ್ಥಾನವಾಗಿರ್ತಾನೆ. ಹಾಗೆ ಆ ಸನ್ನಿಧಾನ ಎನ್ನುವಂತಹದ್ದು ದೇವಿಯ ಗಂಗೆಯ ನಿರಂತರವಾದಂತಹ ಅಭಿಷೇಕ ಶಿವನ ಮೇಲೆ. ಆ ಅಭಿಷೇಕದ ತೀರ್ಥ ಅನ್ನುವಂಥದ್ದು ನಮಗೆ ಹೊರಗೆ ಬರುವಾಗ ಸಿಗ್ತದೆ. ಅದನ್ನು ನಾವೆಲ್ಲ ಕುಡಿದು ಮತ್ತೆ ಘಟ್ಟ ಹತ್ತಿ ವಾಪಸ್ ಬರುವಾಗ ನಮಗಂತಹ ದಣಿವು ಕಾಣಿಸಲಿಲ್ಲ. ಹೋಗುವುದಕ್ಕಿಂತಲೂ ಘಟ್ಟ ಬರಬೇಕಾದ್ರೆ ಇನ್ನೂ ಹೆಚ್ಚಾಗಿತ್ತು. ಆದರೂ ಕೂಡ ಸಂತೋಷಮಯವಾಗಿ ಬಂದು ಎಲ್ಲ ಸೇರಿ ನಂತರದಲ್ಲಿ ನಾವು ಸಮುದ್ರ ತೀರವನ್ನು ಸೇರಿದ್ವಿ. ಸಮುದ್ರ ತೀರದಲ್ಲಿ ಅದ್ಭುತವಾದಂತಹ ಆಟ ಇಕೋ ಬೀಚ್ ಎನ್ನುವಂತಹದ್ದು ವಿಶೇಷವಾದಂತಹ ಮಾನ್ಯತೆಯನ್ನ ಪಡೆದಿರುವಂತಹದ್ದು. ಈ ಒಂದು ಹಸಿರಿನ ಬಾವುಟ, ಕೆಂಪು ಅರಿಶಿನದ ಬಾವುಟ ಎನ್ನುವಂತಹದ್ದು ವಿಶೇಷ ಮಾನ್ಯತೆಯೊಂದಿಗೆ ಸೂಚಿಸುವಂತಹ ಬೀಚ್ ಇದು ಎನ್ನುವಂತಹ ಒಂದು ಪ್ರತೀತಿಯನ್ನು ಕೇಳಿದ್ದು. ಅಂತಹ ಒಂದು ಬೀಚಿನಲ್ಲಿ ನಾವೆಲ್ಲ ಆಡಿ ನಲಿದು ಕುಣಿದು ನೀರಲ್ಲಿ ಮಿಂದೆದ್ದು ಸಂತಸವನ್ನು ಅನುಭವಿಸುತ್ತಾ ಇರಬೇಕಾದ್ರೆ ನಮಗೆ ಹೊತ್ತು ಹೋದದ್ದೇ ಗೊತ್ತಾಗಲಿಲ್ಲ. ನಮ್ಮ ಆಟವನ್ನು ನೋಡ್ತಾ ನೋಡ್ತಾ ಆ ದಿವಾಕರ ಸೂರ್ಯದೇವ ತಾನೂ ಕೂಡ ಸಮುದ್ರದಲ್ಲಿ ಮುಳುಗಿದನೋ ಎನ್ನುವ ಹಾಗೆ ಸ್ನಾನಕ್ಕೋಸ್ಕರವಾಗಿ ಹೋದನೋ ಎನ್ನುವಂಥ ರೀತಿಯಲ್ಲಿ ಆ ದಿನಕರನು ಕೂಡ ಕಣ್ಮರೆಯಾಗುವಂತಹ ಕಾಲ ಸಾಯಂಕಾಲ ಆಗಿಯೇ ಬಿಡ್ತು.
ಅನಿವಾರ್ಯವಾಗಿ ಒಲ್ಲದ ಮನಸ್ಸಿನಿಂದ ಎಲ್ಲರೂ ಕೂಡ ಅಲ್ಲಿಂದ ಹತ್ತಿ ಹೊರಟು ಬಂದು ಪುನಃ ಭೋಜನವನ್ನು ಮಾಡಿ ಆನಂದದಿಂದ ಊರನ್ನು ಸೇರಿಕೊಂಡ್ವಿ. ಈ ರೀತಿಯಾದಂತಹ ಇಂತಹ ಒಂದು ಸಂಘಟನಾತ್ಮಕವಾದಂತಹ ಪ್ರವಾಸ ನೆರವೇರಬೇಕು ಅಂತಾದರೆ ಆಯೋಜಕರು ಅಂತ ಬೇಕಾಗ್ತದೆ. ಅಂತಹ ಆಯೋಜನೆಯನ್ನು ಮಾಡಿದಂತಹದ್ದು, ಅದನ್ನು ನಿರ್ವಹಣೆಯನ್ನು ಮಾಡಿದಂತಹದ್ದು ನಮ್ಮ ಬಳಗದ ಅಧ್ಯಕ್ಷರಾದಂತಹ ಸುಬ್ಬಣ್ಣ ಉದ್ದಾಬೈಲು ಹಾಗೂ ಕೃಷ್ಣ ಹೆಗಡೆ, TSS ನಿರ್ದೇಶಕರು. ಮತ್ತೆ ಇದೆಲ್ಲದರ ಒಂದು ಖರ್ಚು ವೆಚ್ಚದ ಜವಾಬ್ದಾರಿಯನ್ನು ನಿರ್ವಹಿಸಿದಂಥವರು ಗೋಪಾಲ್ ಭಟ್ರು ಕೊಂಕಣಗೊಪ್ಪ. ಹೀಗೆ ಯೋಜಕಸ್ತತ್ರ ದುರ್ಲಭ, ಈ ರೀತಿಯಾದಂತಹ ಸಂಯೋಜನೆಯನ್ನು ಮಾಡುವಂಥವರು ದುರ್ಲಭವಾದರೂ ಅಂಥವರು ನಮಗೆ ಲಭಿಸಿ ಈ ಒಂದು ಪ್ರವಾಸ ಯಶಸ್ವಿ ಆಗುವುದರಲ್ಲಿ ಅವರು ಪ್ರಮುಖ ಕಾರಣಕರ್ತರು ಎನ್ನುವಂತಹದ್ದು ಕೂಡ ಇಲ್ಲಿ ನಾವೆಲ್ಲ ತಿಳ್ಕೊಳ್ಳುವಂತಹದ್ದು. ಎಲ್ಲವಕ್ಕೂ ಕೂಡ ಈ ಒಂದು ಪ್ರವಾಸ ಅತ್ಯಂತ ಆನಂದವನ್ನ, ಸಂತಸ, ಸಂತೋಷ, ಸಂಭ್ರಮವನ್ನು ಕೊಟ್ಟದ್ದಂತೂ ಸತ್ಯ. ಶುಭವಾಗಲಿ. ನಮಸ್ಕಾರ. ನಗು ನಗುತ್ತಾ ಹೀಗೆ ಬಾಳುವ, ಒಂದಾಗಿ ಮುಂದೆ ಹೋಗುವ, ಹಾಯಾಗಿ ಜೊತೆಯಾಗಿ ನಾವು. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯ